ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಸುಮಾರು 16 ಸೆನ್ಸು ಬೆಳೆ ಬಾಳುವಂಥ ಜಾಗ. ನಾವು ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿರುವಂಥ ಎಲ್ಲ RTCಗಳನ್ನು ಚೆಕ್ ಮಾಡುವಾಗ ನಮ್ಮ ಗಮನಕ್ಕೆ ಬಂದಿದೆ. ನಾವು ಇವಾಗಲೇ ಇದನ್ನು 2-3 ಸಲ ಕಂದಾಯ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಸರ್ವೆಯನ್ನು ಮಾಡಿಸಿ ಅದನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ನಮಗೆ ಗೊತ್ತಿಲ್ಲ, ಇದು ಕಾಂಪೌಂಡ್ ವಾಲ್ ಹಾಕಿ ಇದನ್ನು ಭದ್ರತೆ ಮಾಡಿ ಇದ್ದದನ್ನು ನಾವು ನೋಡಿದ್ದೇವೆ. ಇದು ಯಾರ ವಶದಲ್ಲಿತ್ತು ಅನ್ನೋ ಬಗ್ಗೆ ಇನ್ನೂ ನಮಗೆ ಮಾಹಿತಿಗಳಿಲ್ಲ. ಆದರೆ ಎಲ್ಲೆಲ್ಲ ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿ RTCಗಳಿದೆ, ದಾಖಲೆಗಳಿದೆ, ಅದನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಇವಾಗ ನಾವು ಮೇಯ್ನ್ ರೋಡಲ್ಲಿ ಸುಮಾರು 56 ಸೆನ್ಸು ಜಾಗವನ್ನು ಅದನ್ನು ಕೂಡ ನೋಡಿದ್ದೇವೆ. ಅಲ್ಲಿ ಯಾರು ನಮ್ಮ ಜಾಗ ಅಂತ ಅವ್ರು ಕೇಳ್ತಾರೆ, ಅವ್ರ ಹತ್ರ ಸರಿಯಾದ ದಾಖಲೆಗಳನ್ನು ತಂದು ಕೊಡಿ ಅಂತ ಕೇಳ್ತಾ ಇದ್ದೇವೆ. ಸರಿಯಾದ ದಾಖಲೆಗಳನ್ನು ಕೊಡಲಿಕ್ಕೆ ನಿರ್ದಿಷ್ಟ ಸಮಯವನ್ನು ಕೊಡ್ತೇವೆ. ನಮ್ಮ ವಕೀಲರ ಹತ್ರ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ದಾಖಲೆಗಳನ್ನು ಕೆಲವರು ಕೊಟ್ಟಿದ್ದಾರೆ, ಅದೆಲ್ಲ ಡೂಪ್ಲಿಕೇಟ್ ದಾಖಲೆಗಳಿದ್ದಾವೆ. ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳೋದು, ಈ ಥರ ಡೂಪ್ಲಿಕೇಟು ದಾಖಲೆಗಳನ್ನು ಯಾರಾದರೂ ಮಾಡಿದರೆ ಅದು ನಮ್ಮ ಜಾಗ ಅಂತ ನೀವು ಅದನ್ನು ಕ್ಲೇಮ್ ಮಾಡೋದನ್ನು ಬಿಟ್ಟುಬಿಡಿ. ಮಹಾಲಿಂಗೇಶ್ವರ ದೇವರ ಜಾಗ ಅಂತ ಹೇಳಿದರೆ ನಾವು ಅದನ್ನೆಲ್ಲ ಸರಕಾರದ ಅಂದರೆ ಮಹಾಲಿಂಗೇಶ್ವರ ದೇವರ ಆ ಕಮಿಟಿಗೆ ಅಲ್ಲ ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿ ಅದನ್ನು ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ. ಸರಕಾರದ ಕೂಡ ನಿರ್ದೇಶನ ಇದೆ. ಎಲ್ಲೆಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಿದೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗಗಳನ್ನು ವಾಪಸ್ ಪಡಿಬೇಕು. ಯಾರೆಲ್ಲ ಅತಿಕ್ರಮಣ ಮಾಡಿದ್ದಾರೆ ಅದನ್ನು ವಾಪಸ್ ಪಡಿಸುವಂಥ ಕೆಲಸಕ್ಕೆ ಈಗಲೇ ನಮ್ಮ AC ಕಂದಾಯ ಇಲಾಖೆಯವರಿಗೂ ನಿರ್ದೇಶನ ಬಂದಿದೆ. ಆದ್ದರಿಂದ ಯಾರೂ ಕೂಡ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನು ಮಾಡಿದರೆ, ಯಾರೂ ಕೂಡ ಅದಕ್ಕೆ ಏನೋ ಅದು ಸಿಗ್ತದೆ ಅನ್ನುವ ಮನೋಭಾವನೆಗಳಿದ್ದರೆ, ಇಂದರೆ ಕಮಿಟಿಯವರ ಹತ್ರ ಯಾವುದೇ ಒಂದು ಲೆಟ್ರ್ಗಳನ್ನು ಬಾರಿ ಹಿಂದೆ ಪಡ್ಕೊಂಡಿದ್ದರೆ ಅದು ಮಾನ್ಯತೆ ಬರುವುದಿಲ್ಲ. ಮಹಾಲಿಂಗೇಶ್ವರ ದೇವರ ಹೆಸರಿನಲ್ಲಿ ಇದ್ದಂಥ RTCಗಳನ್ನು ಈಗಲೇ ಚೇಂಜ್ ಮಾಡಬಾರ್ದು ಅಂತ ನಾವು ಕಂದಾಯ ಇಲಾಖೆಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅವ್ರ ಹತ್ರ ಎಲ್ಲ ವಿನಂತಿ ಮಾಡಿಕೊಂಡು ತಾವಾಗಿ ಅದನ್ನು ಬಿಟ್ಟುಕೊಡುವ ಕೆಲಸವನ್ನು ಮಾಡಬೇಕು. ಇಲ್ಲ ಮುಂದಿನ ದಿವಸಗಳಲ್ಲಿ ಅದನ್ನೆಲ್ಲ ದೇವರ ಪರಿಧಿಗೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 11 ಎಕರೆ ಜಾಗೆಯಷ್ಟು ಕೆಲವು ಗೊಂದಲದಲ್ಲಿತ್ತು, ಕೆಲವು ಬೇರೆಯವರ ಸ್ವಾಧೀನದಲ್ಲಿತ್ತು. ಅದನ್ನು ಒಳಗೆ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನೂ ಇದೆ, ಇನ್ನೂ ಸುಮಾರು 6-7 ಎಕರೆಯಿಂದ ಹೆಚ್ಚು ಜಾಗಗಳು ಇವತ್ತು ಇದೆಲ್ಲ ನಮ್ಮ ಗಮನದಲ್ಲೇ ಇರಲಿಲ್ಲ. ಹಿಂದೆ ಯಾರ ಗಮನದಲ್ಲಿ ಇರಲಿಲ್ಲ. ಈಗ 56 ಸೆನ್ಸು ಅಲ್ಲಿ ಮೇಯ್ನ್ ರೋಡಲ್ಲಿ ನೋಡಿದ್ದು ಯಾರ ಗಮನದಲ್ಲಿ ಇರಲಿಲ್ಲ. ತುಂಬ ಜಾಗಗಳಿದೆ, ಎಲ್ಲ RTCಗಳನ್ನು ತೆಗಿತಾ ಇದ್ವಿ 1 by 1. ಇದು ಯಾರು ಬಿಟ್ಟು ಕೊಡಿಲ್ಲ. ಕೆಲವರು ಹೇಳ್ತಾರೆ ಅವರು ಬಿಟ್ಟು ಕೊಡಲಿಲ್ಲ, ನಮ್ಮನ್ನು ಮಾತ್ರ ಬಿಡಿಸಿದ್ರು. ಅವರಿಗೆ ಈಗ ನಮಗೆ ಬಳಕೆಗೆ ಅಗತ್ಯ ಬರುವಾಗ ಅದನ್ನು ತೆಗಿತೀವಿ. ಅವರಿಗೂ ಕೂಡ ವಿಚಾರವನ್ನು ಹೇಳಿದೆ. ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಇವತ್ತಲ್ಲ ನಾಳೆ ಅವರು ಬಿಟ್ಟು ಕೊಡಬೇಕು. ಕೆಲವರಿಗೆ ಸ್ವಲ್ಪ ಸಮಯಾವಕಾಶ ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ಈಗ ಉಪಯೋಗಕ್ಕೆ ಇಮಿಡಿಯೇಟ್ ಬರೋದಿಲ್ಲ. ಆದರೆ ಇವತ್ತು ನಾಳೆ ಅವರನ್ನು ಕೂಡ ತೆಗೆಸುವಂಥ ಕೆಲಸವನ್ನು ಮಾಡ್ತೇವೆ.